कार्तवेदिनी रामाय रामभद्राय रामचंद्राय वेदसे रघुनाथाय नाथाय सीताय पते नमः। मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तमुख्यं श्रीरामदूतं शरणं प्रपद्ये। ओं नारायणं निखिलपूर्णगुणैकदेहं निर्दोषम् आप्यतमम् अपि अखिलैः सुवाक्यैः अस्योद्भवादिदम् अशेषविशेषतोऽपि वन्द्यं सदा प्रियतमं मम सन्नमामि। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। व्यासाय भवनाशाय श्रीशाय गुणराशे हृद्याय शुद्धविद्याय मध्वाय च नमो नमः। तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं। श्रीगुरुभ्यो नमः। ओम ओम अथातो ब्रह्मजिज्ञासा। ओम श्रीगुरुभ्यो नमः। ಹರಿ ಓಂ. ಭೀಮಸೇನ ದೇವರು ಹೇಳ್ತಾರೆ ಏನಂತ ಹೇಳಿದರೆ, ಈ ರಾಜಸೂಯ ಯಾಗವನ್ನು ನಾವು ಮಾಡಿಯೇ ಮಾಡಬೇಕು. ಯಾಕಂತೇಳಿದರೆ ಭಗವಂತನ ಅನುಗ್ರಹ ಇರುವವರು, ಮಹಾಪ್ರಯತ್ನ ಇರುವವರು, ಅಂಥ ಯೋಗ್ಯತೆಯನ್ನು ಪಡೆದವರು ಎಲ್ಲವೂ ನಾವಾಗಿರುವಾಗ ನಾವು ಮಾಡದೆ ಇನ್ಯಾರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇದನ್ನು. ಆದ್ದರಿಂದ ಪಾಂಡುರಾಜ ಹೇಳಿ ಕಳಿಸಿದ್ದಾನೆ ನಾರದರ ಹತ್ರ, ನಾವು ಮಾಡಿಯೇ ಮಾಡುವ. ಯಾಕಂತೇಳಿದರೆ ಈ ಪ್ರಯತ್ನ ಮಾಡುವ, ಈ ಮಹಾಪ್ರಯತ್ನವನ್ನು ಮಾಡಿ ಮಹಾಫಲವನ್ನು ನಾವು ಅನುಭವಿಸುವ ಅಂತೇಳ್ಕೊಂಡು ಭೀಮಸೇನ ಹೇಳಿದಾಗ ಕೃಷ್ಣನು ಅದಕ್ಕೆ ಒಟ್ಟು ಹಾಗಾದರೆ ಅದು ಮಾಡುವುದೇ ಅಂತಾದರೆ ಹಾಗಾದರೆ ಜರಾಸಂಧನನ್ನು ಕೊಲ್ಲಬೇಕು, ಜರಾಸಂಧ ಇರುವ ತನಕ ಆಗುವುದಿಲ್ಲ ಅಂತೇಳ್ಕೊಂಡು, ಹಾಗಾದರೆ ಯಾರೆಲ್ಲ ಹೋಗೋದು ಅಂತೇಳ್ಕೊಂಡು ಹಾಗೆ ಮತ್ತೆ 3 ಜನ ಹೋಗುವ ಅಂತೆಲ್ಲ ಆಯಿತು. ಸೊ ಅಷ್ಟಾಗುವಾಗ ಇನ್ನೇನು ಖಂಡಿತ ಇವರು ಹೋಗ್ತಾರೆ ಅನ್ನುವಂಥದ್ದು ಧರ್ಮರಾಜನಿಗಾದಾಗ ಅವನ ಭಯ ಅನ್ನುವಂಥದ್ದು ಹೆಚ್ಚಿಗೆ ಆಗ್ತಾನೆ ಹೋಯಿತು. ಅದು ಕಡಿಮೆ ಆಗಲೇ ಇಲ್ಲ. ಯಾಕಂತೇಳಿದರೆ ಭಗವಂತ ಮಾತಾಡುವಾಗ ಹೇಳಿಬಿಟ್ರು, ಒಂದು ವೇಳೆ ಜರಾಸಂಧ ಭೀಮನ ಕೈಯಿಂದ ಸತ್ತು ಹೋದರೆ ಆವಾಗ ಏನಾಗ್ತದೆ, ಆವಾಗ ಅಂತೇಳಿದರೆ ದುಷ್ಟ ಜನರು ಏನಾಯಿತು, ದುಷ್ಟ ಜನರ ಎಲ್ಲ ಸತ್ತು ಹೋಗಿ ಶಿಷ್ಟ ಜನರ ಸಜ್ಜನರ ಜಯ ಅಂತ ಆಗುತ್ತೆ. ಒಂದು ವೇಳೆ ಇವನು ಯಾರು ಜರಾಸಂಧನೇ ಭೀಮಸೇನನ್ನು ಏನಾದರೂ ಮಾಡಿಬಿಟ್ರೆ ಆವಾಗ ಏನಾಗ್ತದೆ, ದುಷ್ಟ ಜನರಿಗೆ ವಿಜಯ ಸಿಕ್ಕಿದಾಗ ಆಗ್ತದೆ ಅನ್ನುವಂಥ ಮಾತನ್ನು ಹೇಳಿಬಿಟ್ಟ ಕಾರಣ ಅದು ಅಲ್ಲದೆ ಯೋಚನೆ ಮಾಡ್ತಾನೆ ಧರ್ಮರಾಜ. ಯಾಕಂತೇಳಿದರೆ ಜರಾಸಂಧ ಮಹಾಪ್ರಬಲ ಶತ್ರು. ಮತ್ತು ಏನು ಕೃಷ್ಣ ಮಾತಾಡುವಾಗಲೇ ಏನಂತ ಹೇಳಿದ್ದು, ಬಲರಾಮನಿಂದಲೂ ಅವನು ಸಾಯಲಿಲ್ಲ. ಅಂದರೆ ಬಲರಾಮನಿಂದಲೂ ಸಾಯಲಿಲ್ಲ ಅಂತ ಹೇಳಿದರೆ ಹಾಗಾದರೆ ಕೃಷ್ಣನಿಂದಲೂ ಅವನನ್ನು ಸೋಲಿಸಲಿಕ್ಕೆ ಆಗಲಿಲ್ವಾ ಅನ್ನುವಂಥ ಪ್ರಶ್ನೆ ಧರ್ಮರಾಜನ ಹತ್ರ ಕಾಡಲಿಕ್ಕೆ ಶುರುವಾಯಿತು. ಅಂತೇಳಿದರೆ ಹಾಗಾದರೆ ಅವನು ಅಷ್ಟು ಒಂದು ದೊಡ್ಡ ಶತ್ರು ಅಲ್ಲ ಅಂತಾಗಿದ್ದರೆ ಅವನು ದಂಡೆತ್ತಿ ಬರ್ತಾನೆ, ಅವನು ಕೀಟ್ಲೆ ಕೊಡ್ತಾನೆ ಅಂತ ಹೇಳಿಬಿಟ್ಟು ಮಥುರದಿಂದ ದ್ವಾರಕಾಪುರಿಗೆ ಹೋದದ್ದು ಯಾಕೆ, ದ್ವಾರಕಾಪುರಿಯಲ್ಲಿ ಸಮುದ್ರದ ಮಧ್ಯದಲ್ಲಿ ರಾಜಧಾನಿಯನ್ನು ಕಟ್ಟಿಕೊಂಡದ್ದು ಯಾಕೆ ಅಂತೇಳಿದರೆ ಹೇಳೇ ಬಿಡ್ತಾನೆ ಧರ್ಮರಾಜ. ಏನಂತ ಹೇಳಿದರೆ, ಈಗ ತಾನು ಹೇಳಲಿಲ್ಲ ಅಂತೇಳಿದರೆ ಹೋಗೇ ಬಿಡ್ತಾರೆ ಅವರು. ಹೋದ ಮೇಲೆ ಭೀಮಾರ್ಜುನರಿಗೆ ಏನಾದರೂ ಆಗಿಬಿಟ್ರೆ ಅಂತ ಮತ್ತೆ ಬೊಬ್ಬೆ ಹೊಡೆಯುವುದು ಬದಲಾಗಿ ಅಂತೇಳಿದರೆ ಅದು ಅವಾಗ ಏನು ಪ್ರಯೋಜನ ಆಗೋದಿಲ್ಲ, ಅರಣ್ಯ ರೋಧನ ಆಗ್ತದೆ. ಅದಕ್ಕೋಸ್ಕರ ಅವರು ಇನ್ನೂ ಹೊರಡಲಿಲ್ಲ ಅಲ್ವಾ. ಸೊ ಹೋಗದ ಮೊದಲೇ ಹೇಳಿಬಿಟ್ರೆ ಅವರನ್ನು ಹೋಗುವುದನ್ನೇ ತಪ್ಪಿಸಬೇಕು ಅಂತ ಹೇಳಿಬಿಟ್ಟು ಶತಪ್ರಯತ್ನ ಮಾಡ್ತಾನೆ ಧರ್ಮರಾಜ. ಹೇಳ್ತಾನೆ, ನೋಡಿ ನೀವು ದ್ವಾರಕಾಪುರಿಗೆ ಹೋದ್ರಿ ನೀವು ಅಂತೇಳಿದರೆ ಅವ ಖಂಡಿತ ಪ್ರಬಲ ಶತ್ರು. ಆದ್ದರಿಂದ ಅಷ್ಟು ದೊಡ್ಡ ಪ್ರಬಲ ಶತ್ರು ಇರುವಾಗ ಬೇಡ ನಾವು ರಾಜಸೂಯ ಯಾಗ ಮಾಡುವಂಥದ್ದು ಅಂತೇಳಿದರೆ, ನನಗೆ ಭೀಮಾರ್ಜುನರು 2 ಕಣ್ಣು ಇದ್ದಾಗೆ, ಆಮೇಲೆ ಭಗವಂತ ಕೃಷ್ಣ ನೀವು ನನಗೆ ನನ್ನ ಮನಸ್ಸೇ ನೀವು. ಒಂದು ವೇಳೆ ನೀವು ಇಲ್ಲ ಅಂತೇಳಿದರೆ ನನಗೆ ಮನಸ್ಸೇ ಇಲ್ಲ, ನನಗೆ ಜೀವನದಲ್ಲೇ ಜಿಗುಪ್ಸೆ ಬಂದುಬಿಡ್ತದೆ, ಮನುಷ್ಯನಾಗಿರಲಿಕ್ಕೆ ಸಾಧ್ಯ ಇಲ್ಲ. ಕಣ್ಣೇ ಇಲ್ಲದಿದ್ದರೆ ನಾನು ಏನನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ ಅಂತ ನಿಮ್ಮನ್ನು ನಾನು ಕಳ್ಕೊಂಡು ನಾನು ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಆದ್ದರಿಂದ ನಾನು ನಿಮ್ಮನ್ನು ಸುತರಾಂ ಕಳಿಸಿಕೊಡಲಿಕ್ಕೆ ನಾನು ಸಿದ್ಧನಿಲ್ಲ ಅಂತ ಹೇಳಿದಾಗ ಅದನ್ನು ಹೇಳಿ ಅದನ್ನೇ ಮುಂದುವರಿಸ್ತಾನೆ. ತಾನು ಸಿದ್ಧನಿಲ್ಲ ಅನ್ನುವಂಥದ್ದನ್ನು ಮುಂದುವರಿಸ್ತಾನೆ. ನೆಕ್ಸ್ಟ್ ಶ್ಲೋಕ ವೈಲಾರೆ 112ನೇ ಶ್ಲೋಕ. ಸಕಾಶಮಾತ್ಮ ಹೇತುತ ಪ್ರಯಾತಯಾಮಿ ಪ್ರಭೋ. 112ನೇ ಶ್ಲೋಕ. ಧರ್ಮರಾಜ ಹೇಳ್ತಾ ಇದ್ದಾನೆ, ಆದುದರಿಂದ ಹೇ ಪ್ರಭೋ, ಪ್ರಾಣ
ನಿಮ್ಮನ್ನು ಬಲಿಷ್ಠನಾದ ಶತ್ರುವಿನ ಬಳಿಗೆ ನಾನು ನನ್ನ ಸ್ವಾರ್ಥಕ್ಕಾಗಿ ಕಳುಹಿಸುವುದಿಲ್ಲ ಅಂತ ಯುಧಿಷ್ಠಿರನು ಹೇಳ್ತಾನಂತೆ. ಅತೋ ನ ಜೀವಿತಾತ್ ಪ್ರಿಯಾನ್ ಅಹಂ ರಿಪೋರ್ಬಲೀಯಸಃ ಸಕಾಶಂ ಆತ್ಮಹೇತುತಃ ಪ್ರಯಾತಯಾಮಿ ಓ ನಿಭೋ. ಇವಾಗ ಈ ಶ್ಲೋಕದಲ್ಲಿ ಸ್ವಲ್ಪ ಶಬ್ದಗಳು ಆ ಕಡೆ ಈ ಕಡೆ, ಸಂಸ್ಕೃತದಲ್ಲಿ ಹೇಗೆ ಶಬ್ದ ಎಲ್ಲಿ ಸಹ ಬರಿಬೋದು, ಅದನ್ನು ನಾವು ಒಟ್ಟಿಗೆ ಮಾಡಿಕೊಂಡು ಬೇಕಾದಾಗೆ ಅದನ್ನು ಅರ್ಥ ಮಾಡಿಕೊಳ್ಬೇಕು ಅಂತ, ಅದಕ್ಕೆ ಅನ್ವಯ ಅಂತ ಹೆಸರು. ಸೊ ಈಗ ಹೇಗೆ ಶಬ್ದ ಹೇಗಿದೆ ಅಂತ ಹೇಳಿದರೆ, ಅತಃ ಆದ್ದರಿಂದ, ನ ಜೀವಿತಾತ್ ನಾನು ಬದುಕುವುದಿಲ್ಲ, ಪ್ರಿಯಾನ್ ಪ್ರಿಯಾನ್ ಅಂತೇಳಿದರೆ ನನಗೆ ಪ್ರಿಯರಾದವರು, ಅಹಂ ನಾನು, ಸೊ ಆದ್ದರಿಂದ ನಾನು ಬದುಕುವುದಿಲ್ಲ, ಪ್ರಿಯಾನ್ ಅಹಂ ಅಂದರೆ ನೀವು ಪ್ರಿಯರಾದವರು, ನನ್ನ ಅಹಂ ನಾನು ಅಂತೇಳಿದರೆ ಅರ್ಥ ಆಗುವುದಿಲ್ಲ ನೋಡಿ. ರಿಪೋ ಬಲೀಯಸಃ, ರಿಪೋ ಬಲೀಯಸಃ, ರಿಪೋ ಅಂತೇಳಿದರೆ ಶತ್ರು, ರಿಪೋಹೋ ಬಲೀಯಸಃ ಶತ್ರುವಿನ, ಬಲೀಯಸಃ ಬಲಿಷ್ಠನಾದ ಶತ್ರು ಅಂದರೆ ಬಲೀಯಸಃ ಶತ್ರು, ಅದಾದರೆ ಸರಿಯಾಗಿದೆ. ಸೊ ಆಮೇಲಿಂದ ಮತ್ತೆ ಏನು ಹೇಳಿದ್ದು, ಸಕಾಶಂ ಆತ್ಮಹೇತುತಃ, ಸಕಾಶಂ ಹತ್ತಿರ, ಸಕಾಶಂ ಆತ್ಮಹೇತುತಃ ಅಂದರೆ ಆತ್ಮಹೇತುತಃ ನನ್ನ ಆತ್ಮ, ಸ್ವಾರ್ಥ ಆತ್ಮ, ಹೇತುತಃ ಸೊ ನನ್ನ ಹೇತುತಃ ನನಗೋಸ್ಕರ, ನನ್ನ ಸ್ವಾರ್ಥಕ್ಕೋಸ್ಕರ, ಸೊ ನಾನು ಕಳಿಸುವುದಿಲ್ಲ. ಪ್ರಯಾತಯಾಮಿ ಅಂದರೆ ಕಳಿಸುವುದು, ಪ್ರಯಾತಯಾಮಿ, ಯಾತಯಾಮಿ ಇದು ಪ್ರಯಾತಯಾಮಿ ಅಂದರೆ ಮೂರು ಜನರು, ಯಾರು, ಭಗವಂತ, ಅರ್ಜುನ, ಭೀಮ ಅಂತ ಹೇಳಿದರೆ ಏನು ಅದು ಅದು ಮೂರು ಜನರು ಎಷ್ಟು ದೊಡ್ಡ ಒಂದು ಅದು ಸಂಗತಿಗಳು. ಮೂರು ಜನ ಅಂತ ಹೇಳಿದರೆ ಮಹಾಬಲಿಷ್ಠರು, ಭಗವಂತ, ಆಮೇಲೆ ವಾಯುದೇವರ ಅವತಾರ ಭೀಮ, ಇಂದ್ರನ ಅವತಾರ ಅರ್ಜುನ, ಸೊ ಇವರು ಮೂರು ಜನ. ಈಗ ವಹ ನೀವು ಮೂರು ಜನ, ವಿಭೋ ವಿಭೋ ಅಂತ ಹೇಳಿದರೆ ಭಗವಂತ, ಹೇ ಭಗವಂತ. ಹಾಗಾದರೆ ವಿಭೋ ಅನ್ನುವಂಥದ್ದನ್ನು ಸುರಿಗೆ ತಗೊಳ್ಬೇಕು. ಹೇ ವಿಭೋ, ಅತಃ ಆದ್ದರಿಂದ, ಯಾಕೆ, ರಿಪೋ ಬಲೀಯಸಃ ಬಲಿಷ್ಠನಾದ ಶತ್ರು ಆದ ಕಾರಣ, ರಿಪೋ ಬಲೀಯಸಃ, ಆ ರಿಪೋ ಬಲೀಯಃ ಸಹ ಸಕಾಶಂ ಆ ಬಲಿಷ್ಠನಾದ ಶತ್ರುವಿನ ಸಕಾಶಂ ಅವನ ಹತ್ತಿರ, ಅಹಂ ನಾನು, ವಹ ನಿಮ್ಮನ್ನು ಅಂತ ಹೇಳಿದರೆ ವಹ ಪ್ರಿಯಾನ್ ನ ಪ್ರಯಾತಯಾಮಿ. ಸೊ ಜೀವಿತಾತ್ ಅಂತಿದೆ, ಏನದು, ಜೀವಿತಾತ್ ಪ್ರಿಯಾನ್, ಅಹಂ ಜೀವಿತಾತ್ ಅಂತ ಹೇಳಿದರೆ ಜೀವಿತಾತ್ ಪ್ರಿಯಾನ್ ಅಂತ ಒಟ್ಟಿಗೆ, ಜೀವಿತಾತ್ ಪ್ರಿಯಾನ್ ಅಂತ ಹೇಳಿದರೆ ನನ್ನ ಜೀವನಕ್ಕಿಂತಲೂ ಹೆಚ್ಚು ಪ್ರಿಯರಾದ ವಹ ನಿಮ್ಮನ್ನು. ಹಾಗಾದರೆ ಹೇಗಾಯಿತು ಈಗ, ಜೀವಿತಾತ್ ಪ್ರಿಯಾನ್ ವಹ ನನ್ನ ಜೀವಕ್ಕಿಂತಲೂ ಹೆಚ್ಚು ಪ್ರೀತಿಸುವಂತಹ ನೀವು ಮೂರು ಜನ, ನಿಮ್ಮನ್ನು, ವಹ ಹೇ ವಿಭೋ, ಅತಃ ರಿಪೋ ಬಲೀಯಸಃ ಸಕಾಶಂ ಅಂತ ಏನು ಬಲಿಷ್ಠನಾದ ಕ್ರೂರಿಯಾದ ಅಂತೇಳಿ, ಎಷ್ಟು ಕ್ರೂರಿಯವ, 22,800 ರಾಜರನ್ನು ತಂದಿಟ್ಟಿದ್ದಾನವ ಅವನನ್ನು ಕೊಲ್ಲಲಿಕ್ಕೆ ಅಂತ. ಯಾತಕ್ಕೆ, ರುದ್ರ ಯಾಗಕ್ಕೆ ಅವರನ್ನು ಬಲಿ ಕೊಡೋದು ಅಂತ. ಅಲ್ಲಿವರೆಗೆ ಕ್ರೂರಿಯವ ಅಂತೇಳಿದರೆ ಈ ವಿಷಯ ಯಾರಾದರೂ ಕೇಳಿದರೆ ಮತ್ತೆ ಕಳಿಸಿಕೊಟ್ಟಾರ, ಬಹುಶಃ ಧರ್ಮರಾಜನಿಗೆ ಈ ವಿಷಯ ಗೊತ್ತಿದೆಯೋ ಇಲ್ವೋ. ಸೊ ಅಂಥ ಒಂದು ಕ್ರೂರಿಯಾದ ಈ ಜರಾಸಂಧ, ಬಲೀಯಸಃ ರಿಪೋ ಸಕಾಶಂ ಅವನ ಹತ್ತಿರ ಅಂದರೆ ಅತಃ ಆದ್ದರಿಂದ, ನೀವು ಎಂಥವರು, ಜೀವಿತಾತ್ ಪ್ರಿಯಾನ್ ವಹ ನನ್ನ ಜೀವಕ್ಕಿಂತಲೂ ಹೆಚ್ಚು ನಾನು ನಿಮ್ಮನ್ನು ಪ್ರೀತಿಸ್ತೇನೆ, ಜೀವಿತಾತ್ ಪ್ರಿಯಾನ್ ವಹ ನಿಮ್ಮನ್ನು, ಅಹಂ ನ ಪ್ರಯಾತಯಾಮಿ, ಅಹಂ ನಾನು, ನ ಪ್ರಯಾತಯಾಮಿ ಕಳಿಸಿಕೊಡುವುದಿಲ್ಲ, ಪ್ರಯಾತಯಾಮಿ ಅಂದರೆ ಕಳಿಸಿಕೊಡುವುದು, ನ ಪ್ರಯಾತಯಾಮಿ ನಾನು ಕಳಿಸಿಕೊಡುವುದಿಲ್ಲ.
ನೋಡಿ, ಹಾಗಾದರೆ ಇದಕ್ಕೆ ಅನ್ವಯ ಅಂತ ಹೆಸರು. ಅನ್ವಯ ಅಂತ ಹೇಳಿದರೆ ಯಾವ ಶಬ್ದ ಮೊದಲು ಹೇಳಬೇಕು, ಯಾವ ಶಬ್ದ ನಂತರ ಹೇಳಬೇಕು ಅಂತ. ವಿಭೋಹೋ ಅತಃ ಬಲೀಯಸಃ ರಿಪೋ ಸಕಾಶಂ ಆತ್ಮಹೇತುತಃ, ನನ್ನ ಸ್ವಾರ್ಥಕ್ಕೋಸ್ಕರ ಅಂತ ತಿಳ್ಕೊಳ್ಳಿ, ತೊಂದರೆ ಇಲ್ಲ. ನನ್ನ ಸ್ವಾರ್ಥವೇ ಇದು. ಯಾಕೆ ನನಗೆ ಬದುಕಲಿಕ್ಕೆ ಆಗೋದಿಲ್ಲ, ನಾನು ನಿಮ್ಮನ್ನು ಪ್ರೀತಿಸ್ತೇನೆ, ನಿಮ್ಮನ್ನು ಕಳಿಸಿಕೊಡೋದಿಲ್ಲ. ಯಾಕೆ ನಿಮ್ಮ ಮೇಲೆ ಪ್ರೀತಿ ಅಂತಲ್ಲ, ನನಗೆ ನೀವು ಬೇಕು ಅಂತ. ಆತ್ಮಹೇತುತಃ ಜೀವಿತಾತ್ ಪ್ರಿಯಾನ್ ವಹ ನ ಪ್ರಯಾತಯಾಮಿ ಅಹಂ, ನಾನು ಕಳಿಸಿಕೊಡುವುದಿಲ್ಲ. ಹೇಗಾಯ್ತು ನೋಡಿ ಈಗ. ವಿಭೋ ಅತಃ ರಿಪೋ ಬಲಿಯಸಃ ಸಕಾಶಂ ಜೀವಿತಾತ್ ಪ್ರಿಯಾನ್ ವಹ ಅಹಂ ಆತ್ಮಹೇತುತಃ ನ ಪ್ರಯಾತಯಾಮಿ, ನಾನು ನನ್ನ ಸ್ವಾರ್ಥಕ್ಕಾಗಿಯೇ ಅಂತ ತಿಳ್ಕೊಳ್ಳಿ, ನ ಪ್ರಯಾತಯಾಮಿ, ಕಳಿಸಿಕೊಡುವುದಿಲ್ಲ. ಹಾಗಾದರೆ ಒಟ್ಟರ್ಥ ಏನಾಯಿತು ಅಂತ ಹೇಳಿದರೆ, ಮಹಾಬಲಿಷ್ಠನಾದ ಶತ್ರು ಇದ್ದಾನೆ, ನೀವು 3 ಜನ ಹೋದರೆ ಪಕ್ಕನೆ ಏನಾದರೂ ದೈವವಶಾತ್ ನಿಮಗೇನಾದರೂ ಆಗಿಬಿಟ್ರೆ ನಾನು ಹೇಗೆ ಬದುಕುವುದು? ನನಗೆ ಕಣ್ಣು ಇಲ್ಲ, ಮನಸ್ಸು ಇಲ್ಲ, ನನ್ನ ಜೀವನವೇ ವ್ಯರ್ಥ ಆಗಿ ಹೋಗ್ತದೆ. ಸೊ ಅಂಥ ಪರಿಸ್ಥಿತಿ ನಾನು ತಂದುಕೊಳ್ಳಿಕ್ಕೆ ಇಷ್ಟಪಡೋದಿಲ್ಲ, ನನ್ನ ಸ್ವಾರ್ಥ ಅಂತ ತಿಳ್ಕೊಳ್ಳಿ. ಸೊ ನನ್ನ ಸ್ವಾರ್ಥಕ್ಕಾಗಿ ಅಂಥ ಬಲಿಷ್ಠನಾದ ಶತ್ರುವಿನ ಸಕಾಶಂ ಹತ್ತಿರ ನೀವು ಎಂಥವರು? ನೀವು ನಾನು ಜೀವಿತಾತ್ ಪ್ರಿಯಾನುವಹ, ಅಂದರೆ ನನ್ನ ಜೀವಕ್ಕಿಂತಲೂ ಹೆಚ್ಚು ಪ್ರೀತಿಸುವಂಥ ನಿಮ್ಮನ್ನು ಆತ್ಮಹೇತುತಃ ಸ್ವಾರ್ಥಕ್ಕಾಗಿಯೇ ನಂದು ನ ಅಹಂ ನ ಪ್ರಯಾತಯಾಮಿ, ನಾನು ಕಳಿಸಿಕೊಡುವುದಿಲ್ಲ, ನಾನು ಖಂಡಿತ ಕಳಿಸಿಕೊಡುವುದಿಲ್ಲ ಅಂತ ಧರ್ಮರಾಜ ಏನು ಮಾಡ್ತಾನೆ, ಆಗುವುದೇ ಇಲ್ಲ ಅಂತ ಖಡಾಖಂಡಿತವಾಗಿ ಹೇಳ್ತಾನೆ. ಇಂಗ್ಲೀಷ್ನಲ್ಲಿ ಹೇಳ್ತಾರೆ ಅದಕ್ಕೆ, ಈ ಸ್ಟೆಪ್ಡ್ ಈಸ್ ಫುಟ್ ಡೌನ್ ಅಂತ ಹೇಳಿದ್ರೆ ಅವನು ಇಲ್ಲ, ಆಗುವುದೇ ಇಲ್ಲ ಅಂತ ಹೇಳಿಬಿಟ್ಟ ಅಂತ. ಸೊ ಹೇಳ್ತಾರೆ ಇದಕ್ಕೆ ಈ ಶ್ಲೋಕದ ಅರ್ಥ ಪ್ರಭಂಜನಾಚಾರ್ಯ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಹೇ ವಿಭೋ, ಕೃಷ್ಣನೇ ವಿಭೋ ಅಂತ ಹೇಳಿದರೆ ಪ್ರಭು, ವಿಭು ಪ್ರಭು, ಭಗವಂತ ಪರಮಾತ್ಮ ಸರ್ವಶಕ್ತ ಭಗವಂತನೇ. ಸೊ ಆದ್ದರಿಂದ ಅತಃ ಪ್ರಾಣಕ್ಕಿಂತ ಹೆಚ್ಚು ಪ್ರಿಯರಾದ ನಿಮ್ಮನ್ನು ಜೀವಿತಾತ್ ಪ್ರಿಯಾನ್ ವಹ, ನನ್ನ ಸ್ವಾರ್ಥಕ್ಕಾಗಿ ಆತ್ಮಹೇತುತಃ ಆ ಪ್ರಬಲ ಶತ್ರುವಿನ ಬಳಿಗೆ ಬಲಿಯಸಃ ರಿಪೋ ಸಕಾಶಂ ನಾನು ಸರ್ವತಾ ಕಳಿಸಿಕೊಡಲಾರೆ. ಅಹಂ ನ ಪ್ರಯಾತಯಾಮಿ ಸುತರಾಮ್, ಸುತರಾಮ್ ಅಂತಿಲ್ಲ, ನಾವೇ ಸರ್ವತಾ ಸುತರಾಮ್, ನಾನು ಖಂಡಿತ ಕಳಿಸಿಕೊಡುವುದಿಲ್ಲ ಅಂತ. ಸೊ ಆವಾಗ ಏನು ನೆನಪಾಗ್ತದೆ ಅಂತ ಹೇಳಿದ್ರೆ, ಬಕಾಸುರನ ಹತ್ತಿರ ನಾಳೆ ಭೀಮಸೇನ ಹೋಗಲಿ ಅಂತ ಹೇಳ್ಕೊಂಡು ಕುಂತಿ ಹೇಳಿದಾಗ ಅದೇ ಥರ ಧರ್ಮರಾಜ ಬೊಬ್ಬೆ ಹೊಡೆದಿದ್ದಾನೆ. ಸೊ ಬಕಾಸುರನ ಬಳಿಗೆ ಭೀಮಸೇನ ತೆರಳುವ ವಿಚಾರ ಕೇಳಿದಾಗಲೂ ಆ ಬಗ್ಗೆ ಧರ್ಮರಾಜ ಹೀಗೆ ಅಂಜಿದ್ದ ವಿವರ ಈಗಾಗಲೇ ನಾವು ಓದಿಯಾಗಿದೆ. ಇಲ್ಲಿ ಕೂಡ ಆ 3 ಹೋಗ್ತಾರೆ ಅಂತ ಹೇಳಿದ ಕೂಡಲೇ ಧರ್ಮರಾಜ ನಡುಕವೇ ಬಂದುಬಿಡ್ತು ಧರ್ಮರಾಜನಿಗೆ. ಸೊ ಹೀಗೆ ಇನ್ನೊಂದು ಕಡೆಯಲ್ಲಿ ಕೂಡ ಆಗಿದೆ ಅಂತ ಹೇಳಿದರೆ, ಧರ್ಮರಾಜ ಮಹಾಜ್ಞಾನಿ, ಅವನಿಗೆ ಈ ಥರ ಆಯಿತು ಅಂತ. ಹಾಗೆ ಇನ್ನೊಂದು ಮಹಾಭಾರತದಲ್ಲಿ ಬರುವಂಥ ಮಹಾ ದೊಡ್ಡ ಜ್ಞಾನಿ ಅಂದರೆ ವಿದುರ, ವಿದುರನಿಗೂ ಕೂಡ ಹೀಗೆ ಆಯಿತು ಅಂತ. ವಿದುರ ಹೇಳ್ತಾನೆ, ಕೃಷ್ಣ ನೀನು ಅಲ್ಲಿಗೆ ಹೋಗೋದು ಬೇಡ ಅಂತ. ಯಾವಾಗ ಅಂತ ಹೇಳಿದರೆ ಕೃಷ್ಣ ಸಂಧಾನ, ಅದೇ 5 ಗ್ರಾಮ ಆದರೂ ಕೊಡಿ ಅಂತೇಳಿದರೆ, ಧೃತರಾಷ್ಟ್ರ ನೀನು ರಾಜ, ನೀನು ಹೇಳಬೇಕು, ಆ ದುರ್ಯೋಧನ ಏನು ಹೇಳೋದು? ಸೊ ಏನದು 5 ಗ್ರಾಮ ಆದರೂ ಕೊಡು, ಯಾರಿಗೆ? ಆ ಪಾಂಡವರಿಗೆ. ಅರ್ಧ ರಾಜ್ಯ ಅರ್ಧ ದೇಶವೇ ಸರಿಯಾಗಿ ಕೊಡಬೇಕು ನೀನು. ಇಲ್ಲ, ನೀನು ಅವರನ್ನು ವನವಾಸಕ್ಕೆ ಕಳಿಸಿ ಅವರಿಗೆ ಏನಿಲ್ಲ ಅಂತ ಮಾಡಿಬಿಟ್ಟು. ಈಗ ಅವರು ವಾಪಸ್ ಬಂದಿದ್ದಾರೆ, 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಮುಗಿಸಿ ಈಗ ಎಟ್ಲೀಸ್ಟ್ 5 ಗ್ರಾಮ ಆದರೂ, ಕುಗ್ರಾಮ ಆದರೂ ಪರವಾಗಿಲ್ಲ ಕೊಡು ಅಂತ ಹೇಳಲಿಕ್ಕೆ ಬಂದದ್ದು ಯಾರು? ಕೃಷ್ಣ. ಮೊದಲು ಬಂದು ಉಳಿದದ್ದು ಎಲ್ಲಿಗೆ? ವಿದುರನ ಮನೆಯಲ್ಲಿ. ಆಗ ವಿದುರ ಹೇಳ್ತಾನೆ, ಕೃಷ್ಣ ಅಲ್ಲಿಗೆ ಹೋಗೋದು ಬೇಡ. ಯಾಕಂತೇಳಿದ್ರೆ ಅವರು ಮಹಾ ಕೆಟ್ಟವರು, ಅವ್ರದ್ದೊಂದು ಗ್ಯಾಂಗೇ ಇದೆ ಅಲ್ಲಿ. ಯಾರೆಲ್ಲ? ಇವನು ಯಾರು? ಅವನಿಗೆ ಕಣ್ಣು ಕಾಣುವುದಿಲ್ಲ, ಸಿಂಹಾಸನದಲ್ಲಿ ಕೂತವನಿಗೆ ಕಣ್ಣು ಕಾಣುವುದು ಯಾರಿಗೆ ಅಂತ ಹೇಳಿದರೆ ಆ ದುರ್ಯೋಧನ, ಶಕುನಿ, ಕರ್ಣ,
ಆಮೇಲೆ ಆ ದುರ್ಯೋಧನನ ಎಷ್ಟು 99 ಜನ ತಮ್ಮಂದಿರು ದುಶಾಸನಾದಿ. ಸೊ ಇವರಿರುವಂಥ ಜಾಗಕ್ಕೆ ನೀನು ಹೋಗುವುದು ಬೇಡ ಅಂತ ವಿದುರ ಹೆದರಿಬಿಟ್ಟ. ಅಂದರೆ ವಿದುರ ಮಹಾಜ್ಞಾನಿಗೆ ಕೂಡ ಮರ್ತೋಯ್ತಾ? ಯಾರಿಗೆ ಹೇಳ್ತಾ ಇದ್ದೇನೆ ನಾನು? ಕೃಷ್ಣನೀಗ. ಕೃಷ್ಣ ಭಗವಂತ ಸರ್ವಶಕ್ತ. ಇದು ಯಾರು? ಈ ದುರ್ಯೋಧನ ಇವರೆಲ್ಲ ಯಾವ ಲೆಕ್ಕ ಅವನಿಗೆ? ಅವನಿಗೆ ಇದೆಲ್ಲ ಇರುವೆಗಳಿದ್ದಾಗೆ. ಸೊ ಇದನ್ನೇ ಮರೆತು ಬಿಟ್ಟ. ಯಾರು? ವಿದುರ. ಮರೆತು ಹೇಳ್ತಾನೆ, ಕೃಷ್ಣ ನೀನು ಅಲ್ಲಿಗೆ ಹೋಗುವುದು ಬೇಡ, ಮಹಾ ಕೆಟ್ಟವರಿದ್ದಾರೆ ಅಂತ ಹೇಳ್ಕೊಂಡು. ಇವನು ಹೇಳಿದ್ದಕ್ಕೆ ಸರಿಯಾಗಿ ದುರ್ಯೋಧನ ಏನು ಮಾಡಿದ? ಕೃಷ್ಣ ನೀನು ಮಹಾಪಕ್ಷಪಾತಿ ಅಂತ ಹೇಳಿ ಈ ಕೃಷ್ಣನನ್ನು ಈಗಲೇ ಮುಗಿಸಿಬಿಡು, ಕಟ್ಟಿ ಹಾಕಿ ಅವನನ್ನು ಅಂತ ಕಟ್ಟಿ ಹಾಕ್ಲಿಕ್ಕೆ ಹೋಗ್ತಾರೆ. ಯಾರು? ದುರ್ಯೋಧನ. ಅಂದರೆ ವಿದುರ ತಿಳಿದದ್ದು ಸರಿ, ಆದರೆ ಕೃಷ್ಣನನ್ನು ಕಟ್ಟಿ ಹಾಕಲಿಕ್ಕೆ ಅವರಿಗೆ ಆಗ್ತದ? ಅವರಿಂದ ಆಗ್ತದ? ಅಂದರೆ ಅಲ್ಪರು ಅವರು. ಕೃಷ್ಣನು ಮಹಾತ್ಮ. ಇಂಥ ಮಹಾತ್ಮನನ್ನು ಆ ಅಲ್ಪರು ಅವರು ಕಟ್ಟಿ ಹಾಕಲಿಕ್ಕೆ ಆಗ್ತದಾ ಅಂತ ವಿದುರ ಅದನ್ನು ಯೋಚಿಸಲಿಲ್ಲ ಅಂತ ಹೇಳ್ತಾರೆ. ಅಂತ ಹೇಳಿದರೆ ಕೆಲವು ಸಲ ಅಂಥ ಒಂದು ಪರಿಸ್ಥಿತಿ ಬಂದಾಗ ನಮಗೆ ಏನಾಗ್ತದೆ, ಎಲ್ಲ ಮರ್ತೋಗಿ ಬಿಡ್ತದೆ. ಅಯ್ಯೋ ನಿಮಗೆ ಅದು ಗೊತ್ತಾಗಲಿಲ್ವ ಅಂತೇಳಿ. ಅಂದರೆ ಇಲ್ಲ, ಏನು ಹೆದರಿಕೆಯಲ್ಲಿ ಭಯದಲ್ಲಿ ಎಲ್ಲ ಏನೂ ತಲೆನೇ ಓಡುವುದಿಲ್ಲ ಅನ್ನುವಂಥ ಪರಿಸ್ಥಿತಿ ಆಯಿತು ಧರ್ಮರಾಜನಿಗೆ ಅಂತ. ಸೊ ಅಲ್ಲಿಗೆ ಯಾವುದು ಈ 112ನೇ ಶ್ಲೋಕ ಆಯಿತು. ನೆಕ್ಸ್ಟ್ ಶ್ಲೋಕ ಬೈಲಾರೆ. ಹೌದು ಪ್ರೀತಿ. ಕರೆಕ್ಟ್ 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 ಕರೆಕ್ಟ್. ಶ್ಲೋಕ. ಈ ಪ್ರಕಾರ ಯುಧಿಷ್ಠಿರನಿಂದ ಹೇಳಲ್ಪಡುತ್ತಿರಲು ಶತ್ರುಗಳೆಂಬ ವನವನ್ನು ಗುರುತಿಸತಕ್ಕಂತಹ, ಅಂದರೆ ಅಗ್ನಿರೂಪನಾದ ಭೀಮಸೇನನು ಪುನಃ ಯುಧಿಷ್ಠಿರನನ್ನು ಕುರಿತು ಈ ರೀತಿ ಹೇಳುತ್ತಾನೆ. ಏನೆಂದರೆ, ಲಕ್ಷ್ಮೀದೇವಿ, ಬ್ರಹ್ಮ, ರುದ್ರ ಮೊದಲಾದವರೆಲ್ಲರೂ ವಿಷ್ಣು ಸಂಬಂಧಿಗಳಾದ ಇಚ್ಛಾದಿಗಳೇ ಪ್ರೇರಕವಾಗಿ ಉಳ್ಳವರು. ಅಂದರೆ ಯಾವ ಶ್ರೀಹರಿಯ ಸಂಬಂಧಿಗಳಾಗಿ ಜಗನ್ನಾಯಕರು. ನೆಕ್ಸ್ಟ್ ಎಲ್ಲ ಓದ್ತು ಬಿಡ್ಲೆ ಮೈಲಾರೆ. ತದ್ಬಲಂ ಸುರಾಸುರೋರಗಾದಿನಾಂ ಸ ಏಷ ಕೇಶವ ಪ್ರಭುಃ ಕ್ವಚಾಸ್ಯ ಪಾಕದೃತಃ. 114ನೇ ಶ್ಲೋಕ. ಆ ದೇವತೆಗಳು, ರಾಕ್ಷಸರು, ಉರಗಗಳು ಇವರೇ ಮೊದಲಾಗಿಯುಳ್ಳ ಜಗತ್ತುಗಳಿಗೆ ಪ್ರಸಿದ್ಧನಾದ ಬಲವು ಯಾರ ಅಧೀನದಲ್ಲಿ ಇರುತ್ತದೆಯೋ ಅವನೇ ಈ ಸರ್ವ ಸಮರ್ಥನಾದ ಶ್ರೀಕೃಷ್ಣನು. ಆದುದರಿಂದ ಆ ಜರಾಸಂಧನು ಶ್ರೀಕೃಷ್ಣನಿಗೆ ಎಲ್ಲಿ ಸಮ? ಅಂದರೆ ಸುರಾಸುರರ ಬಲವು ಶ್ರೀಕೃಷ್ಣನ ಅಧೀನದಲ್ಲಿ ಇದ್ದ ಮೇಲೆ ಇವನ ಬಲಕ್ಕೆ ಬಾರದನ್ನು ಸರ್ವಥಾ ಸರಿಯಾಗಲಿಕ್ಕಿಲ್ಲ. ಈ ರೀತಿ ಭೀಮಸೇನನು ಹೇಳ್ತಾನೆ. ಇತೀರಿತೆ ಅವದತ್ ಪುನಃ ವೃಕೋದರೋ ಅರಿಕಕ್ಷಭುಕ್ ಯದೀಯ ನೇತ್ರಕಾರಮಾ ವಿರಿಂಚ ಶರ್ವ ಪೂರ್ವಕಾಃ ವಶೇ ಚ ಯಸ್ಯ ತದ್ಬಲಂ ಸುರಾಸುರೋ ಉರಗಾದಿನಾಂ ಸ ಏಷ ಕೇಶವ ಪ್ರಭುಃ ಕ್ವಚಾಸ್ಯ ಬಾರ್ಹದ್ರಥಃ. ಇತೀರಿತೆ ಅವದತ್ ಪುನಃ. ಧರ್ಮರಾಜ ಹೀಗೆ ಹೇಳಿದಾಗ ಉತ್ತರ ಕೊಡಬೇಕಾಗಿತ್ತು ಕೃಷ್ಣ. ಯಾಕಂತೇಳಿದರೆ ಕೃಷ್ಣನಿಗೆ ಒಂದು ರೀತಿಯಲ್ಲಿ ಸವಾಲು ಹಾಕಿದಾಗೆ ಧರ್ಮರಾಜ ಹೇಳಿದ್ದು. ನೀವು ಯಾಕೆ ದ್ವಾರಕೆಯಿಂದ ಮಥುರೆಯಿಂದ ದ್ವಾರಕಕ್ಕೆ ಓಡಿದ್ದು ಅಂತ ಹೇಳ್ಕೊಂಡು ಕೇಳಿದ್ದು. ಆ ವಿಷಯ ಕೃಷ್ಣ ಅದಕ್ಕೆ ಉತ್ತರ ಕೊಡುವ ಮೊದಲೇ ಭೀಮಸೇನ ಈ ರೀತಿ ಧರ್ಮರಾಜ ಈ ರೀತಿ ಹೇಳಲು ಅವದತ್ತು ಪುನಃ ವೃಕೋದರ. ಈಗ ಭೀಮಸೇನನೇ ಹೇಳಿದ. ಅವದತ್ ಪುನಃ ವೃಕೋದರ. ಅವದತ್ ಹೇಳಿದ, ಪುನಃ ಮತ್ತೆ ವೃಕೋದರ. ವೃಕವು ಯಾರ ಹೊಟ್ಟೆಯಲ್ಲಿ ಆ ಅಗ್ನಿ ಅನ್ನುವಂಥದ್ದು ಇದೆಯೋ ಆ ವೃಕ ಇದ್ದ ಕಾರಣನೇ ಭೀಮಸೇನ ಅಷ್ಟು ದೊಡ್ಡ ಬಂಡಿಯಲ್ಲಿ ಪೂರ್ತಿ ಇದ್ದ ಆ ಇಡೀ ಅನ್ನ, ಸಾರು, ಸಾಂಬಾರು, ಮೊಸರು ಎಲ್ಲವನ್ನು ಬಕಾಸುರನಿಗೆ ತಗೊಂಡು ಹೋದದ್ದನ್ನು ತಾನೇ ತಿಂದುಬಿಟ್ಟ. ಅಂದರೆ ಹೇಗೆ ಅರಗಿಸಿಕೊಂಡ ಅಂತ ಹೇಳಿದರೆ ವೃಕೋದರ, ಅವನ ಹೊಟ್ಟೆಯಲ್ಲಿ ವೃಕ ಅನ್ನುವಂಥದ್ದು ಇದೆ. ಆದ್ದರಿಂದಲೇ ಮಧ್ವಾಚಾರ್ಯರು ಊಟ ಎಲ್ಲ ಮುಗಿದಾಗಿದೆ,
ಊಟ ಮುಗಿದು ಇನ್ನೇನು ಆಪೋಷಣ ತಗೊಳ್ಳಿಕ್ಕೆ ಬಾಕಿ ಇದೆ, ಅಥವಾ ಮೊಸರಿನಲ್ಲಿ ಊಟ ಮಾಡಲಿಕ್ಕೆ ಬಾಕಿ ಇದೆ ಅಂತಾರೆ. ಮೊಸರಿನಲ್ಲಿ ಊಟ ಮಾಡಲಿಕ್ಕೆ ಬಾಕಿ ಇದೆ ಅಂತೇಳಿದರೆ ಎಷ್ಟು ಹೊಟ್ಟೆಯಲ್ಲಿ ಜಾಗ ಇರ್ತದೆ? ಒಂದು ಚೂರು ಮೊಸರನ್ನಕ್ಕೆ ಮಾತ್ರ. ಆ ಸಂದರ್ಭದಲ್ಲಿ ಬಂದು ಹೇಳಿದ ಮನೆಯವನು ಅಂತೇಳಿದರೆ, ಸ್ವಾಮಿಗಳೇ, ನಾನು ನಿಮಗೆ ಬಾಳೆಹಣ್ಣು ಮತ್ತು ಹಾಲು ಕೊಡಲಿಕ್ಕೆ ಮರೆತು ಹೋದೆ, ನಿಮಗೋಸ್ಕರನೇ ತರಿಸಿ ಇಟ್ಟದ್ದು, ಈಗ ಕೊಡ್ಬೋದಾ ಅಂತ ಕೇಳಿದಾಗ ಮಧ್ವಾಚಾರ್ಯ ಹೇಳಿದರು, ಧಾರಾಳವಾಗಿ ಕೊಡ್ಬೋದು, ತಗೊಂಡು ಬನ್ನಿ ಅಂತ. ಅವರು ಒಟ್ಟಿಗೆ ಕೂತಿದ್ದಾರೆ. ಮಧ್ವರಿಗೆ ಆಶ್ರಮ ಕೊಟ್ಟ ಗುರುಗಳು ಅಚ್ಯುತ ಪ್ರೇಕ್ಷರು. ಆಶ್ಚರ್ಯ ಆಯಿತು. ಅರೆ, ಊಟ ಎಲ್ಲ ಮುಗಿದಾಗಿದೆ, ಇನ್ನು ಚೂರು ಜಾಗ ಇರೋದು ಹೊಟ್ಟೆಯಲ್ಲಿ, ಇವನು ಎಷ್ಟು ಇನ್ನು ಬಾಳೆಹಣ್ಣು ಎಷ್ಟು ಹಾಲು ತರ್ತಾನೆ ಅಂತ ನೋಡಿದರೆ ಅವನು ಬಾಳೆಹಣ್ಣು ತಂದು ಬುಟ್ಟಿ 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 ಇಟ್ಟ ಅಂತೇಳಿದರೆ ದೊಡ್ಡ ದೊಡ್ಡ ಬಾಳೆಹಣ್ಣು ನೋಡಿದ ಕೂಡಲೇ ಜೀವ ಹೋಯಿತು. ಯಾರಿಗೆ? ಮಧ್ವರ ಗುರುಗಳಿಗೆ. ಅಂತೇಳಿದರೆ ಈಗ ಏನಿದು, ಎಂತ ತಿನ್ನೋದು, ಇನ್ನೆಲ್ಲಿ ತಿನ್ನಲಿಕ್ಕಾಗ್ತದೆ? ಮಧ್ವರ ಗುರುಗಳು ಒಂದು ಬಾಳೆಹಣ್ಣು ತಿಂದರೆ ಏನ, ಆಮೇಲಿಂದ ಅದರಲ್ಲಿ ಒಟ್ಟಿಗೆ 200 ಬಾಳೆಹಣ್ಣಿತ್ತು, 199 ಬಾಳೆಹಣ್ಣು. ಅಷ್ಟು ಸಹ ಅವನು ಸುಳಿದು ಕೊಡ್ತಾ ಇದ್ದಾಗೆ ಮಧ್ವರು ತಿಂತಾ ಹೋದರು. ಈ ಗುರುಗಳು ನೋಡ್ತಾನೆ ಇದ್ದಾರೆ, ಹೇಗೆ ತಿಂತಾರೆ ಇವರು, ನಮ್ಮ ಸ್ವಾಮಿ, ನಮ್ಮ ಶಿಷ್ಯ ಸ್ವಾಮಿಗಳು ಹೇಗೆ ತಿಂತಾರೆ ಅಂತ ನೋಡುವಾಗ ಅವರು ತಿಂದು ಆಯಿತು. ಆಮೇಲಿಂದ ಹಾಲು ಬಂತು. ಎಂಥದ್ದು? 30 ಕಲಶ ಹಾಲು. ಸೊ ಕಲಶ ಕುಡಿತಾನೆ ಇದ್ದಾರೆ. ಯಾರು? ಮಧ್ವರು ನೋಡಿದ್ದಾರೆ ಗುರುಗಳು. ಆಶ್ಚರ್ಯ, ಎಲ್ರಿಗೂ ನೋಡುವವರಿಗೆ ಆಶ್ಚರ್ಯ. 30 ಕಲಶ ಹಾಲನ್ನು ಕುಡಿದು ಬಿಟ್ಟಿದ್ದಾರೆ ಮಧ್ವಾಚಾರ್ಯರು. ಆಮೇಲಿಂದ ಆ ಮೊಸರನ್ನ ಊಟ ಮಾಡಿ ಆಪೋಷಣ ತಗೊಂಡು ಹೋಗಲಿಕ್ಕೆ ಪುರ್ಸೊತ್ತಿಲ್ಲ. ಅಂದರೆ ಗುರುಗಳು ಇಲ್ಬಾ ಅಂತ ಹೇಳ್ತಾರೆ. ಮೆಲ್ಲ ಅದನ್ನು ಸೈಡಿಗೆ ಕರ್ಕೊಂಡೋಗಿ ಕೇಳ್ತಾರೆ, ಇದು ನಿಂದು ಎಂಥದ್ದಿತ್ತು ಕತೆ, ನೀನು ಹೇಗೆ ತಿಂದದ್ದು ಅಂತ ಹೇಳಿದರೆ, ಊಟ ಮುಗಿತಾ ಬರುವಾಗ ಜಾಗನೇ ಇರುವುದಿಲ್ಲ ಹೊಟ್ಟೆಯಲ್ಲಿ, ನೀನು 30 ಕಲಶ ಹಾಲು, 200 ಬಾಳೆಹಣ್ಣು, ಸಣ್ಣ ಬಾಳೆಹಣ್ಣು, ದೊಡ್ಡ ಬಾಳೆಹಣ್ಣು, ನೀನು ಹೇಗೆ ತಿಂದೆ ಅಂದರೆ ಕುತೂಹಲ ತಡಿಲಿಕ್ಕಾಗೋದಿಲ್ಲ ಗುರುಗಳಿಗೆ. ಮಧ್ವರು ಹೇಳ್ತಾರೆ, ನನ್ನ ಹೊಟ್ಟೆಯಲ್ಲಿ ಉಂಟು ಅಂಗುಷ್ಟ ಮಾತ್ರೆ ಜಠರೇ. ಅಂಗುಷ್ಟ ಮಾತ್ರೆ ಅಂತ ಹೇಳಿದರೆ ಅಂಗುಷ್ಟದಷ್ಟೇ ದೊಡ್ಡದಿರುವಂಥ ವೃಕ ಅನ್ನುವಂಥದ್ದು ಇದೆ ನನ್ನ ಹೊಟ್ಟೆಯಲ್ಲಿ. ಅದು ಬೆಂಕಿ, ಅದು ಆಹಾರ ಒಳಗೋದ್ಕೊಂಡು ಸುಟ್ಟು ಬಿಡುತ್ತದೆ. ಆದ್ದರಿಂದ ನನ್ನ ಹೊಟ್ಟೆ ಕೂಡ ದೊಡ್ಡದಾಗಲಿಲ್ಲ. ನಿಮ್ಗೆ ಅದ್ರ ನನ್ನ ಹೊಟ್ಟೆ ಮೇಲೆ ಕಣ್ಣಲ್ವಾ, ಇಷ್ಟು ತಿಂದರೂ ನನ್ನ ಹೊಟ್ಟೆ ದೊಡ್ಡದಾಗಲಿಲ್ಲ ಅಂತ. ಅದು ಇದೇ ಕಾರಣ. ಏನಂತ ಹೇಳಿದ್ರೆ ವೃಕೋದರ, ನಾನು ಭೀಮನ ಅವತಾರ ಅಂತ ಮಧ್ವಾಚಾರ್ಯ ಅದನ್ನೊಂದು ಹೇಳಲಿಲ್ಲ, ಅದರ ಅರ್ಥ ಅದೇ. ನಾನು ಭೀಮನ ಅವತಾರ, ಭೀಮನೇ ನಾನು ಅಂದರೆ ಹೇಗೆ ವೃಕೋದರ ಭೀಮನೋ ನಾನು ವೃಕೋದರ ಅಂತ ಹೇಳಿದ್ದು. ಹೀಗೆ ಈ ಭೀಮಸೇನ ಅಂದರೆ ಅತ್ಯಂತ ಬಲಿಷ್ಠನಾದ, ಅತ್ಯಂತ ಜ್ಞಾನದಲ್ಲಿಯೂ ಬಾಹುಬಲದಲ್ಲಿಯೂ ಆಮೇಲೆ ಭಕ್ತಿಯಲ್ಲಿಯೂ ಬಲಿಷ್ಠನಾದ ವೃಕೋದರನಾದ ಭೀಮನು ಪುನಃ ಅವದತ್. ಧರ್ಮರಾಜ ಮಾತಾಡಿದ್ದಕ್ಕೆ ತಾನೇ ಉತ್ತರ ಕೊಡ್ತಾನೆ. ಯಾವ ಭೀಮಸೇನ ಅಂದರೆ ಅರಿಕಕ್ಷ ಬುಕ್ ಅಂತ ಹೇಳಿದ್ರೆ ಶತ್ರು ಸೈನ್ಯವನ್ನು ತಿಂದು ಹಾಕುವ. ಹರಿಕಕ್ಷ ಅಂದರೆ ಶತ್ರು ಪಾಳ್ಯ ಅಂತ ನಾವು ಹೇಳಿದಿಲ್ವ, ಶತ್ರುಗಳ ಪಾಳ್ಯ ಅಂತ ಹೇಳಿದ್ರೆ ಭಾಳಷ್ಟು ಜನ ಇದ್ದಾರೆ ಅಂತ. ಈ ಶತ್ರು ಹರಿಕಕ್ಷ, ಹರಿ ಅಂದರೆ ಶತ್ರು, ಕಕ್ಷ ಅಂತ ಹೇಳಿದರೆ ಇದಾವೆ ಒಂದಷ್ಟು ಅಂತೇಳಿ ದೊಡ್ಡ ಸಮೂಹ, ಅದಕ್ಕೆ ಕಕ್ಷ ಅಂತ ಹೆಸರು. ಹರಿಕಕ್ಷ ಬುಕ್ ಅಂದರೆ ತಿನ್ನುವುದು. ಅಂದರೆ ಹರಿಕಕ್ಷವನ್ನು ಆ ಶತ್ರುಗಳ ಆ ಇಡೀ ಪಾಳ್ಯವನ್ನೇ ತಿಂದು ಹಾಕುವಷ್ಟು ಶಕ್ತಿ ಇರುವಂಥ ಭೀಮಸೇನ. ಅಥವಾ ಈ ಹರಿಕಕ್ಷ ಅನ್ನುವಂಥದ್ದು ಹತ್ತಿಯ ರಾಶಿ ಅಂತ ಇಟ್ಕೊಳ್ಳಿ. ಬುಕ್ ಅಂದರೆ ಬೆಂಕಿ ಇದ್ದಾಗೆ. ಸೊ ಬೆಂಕಿ ಹೇಗೆ ಈ ಹತ್ತಿಯ ರಾಶಿಯನ್ನು ಕ್ಷಣಾರ್ಧದಲ್ಲೇ ತಿಂದು ಹಾಕಿಬಿಡ್ತದೋ, ಸುಟ್ಟು ಹಾಕಿಬಿಡ್ತದೋ ಅಂತ. ಅಥವಾ ಕಾಡ್ಗಿಚ್ಚು ಯಾವ ರೀತಿ ಕ್ಷಣಾರ್ಧದಲ್ಲಿ ಕಾಡನ್ನೆಲ್ಲ ಮುಗಿಸಿಬಿಡ್ತದೋ ಅಂತ. ಹರಿಕಕ್ಷ ಬುಕ್ ಅಂತ ಯಾವುದು? ಶತ್ರುಗಳೆಂಬ ಒಣ ಹುಲ್ಲಿಗೆ ಬೆಂಕಿಯಂತೆ ಇರುವಂತಹ, ಅದಕ್ಕೆ ವೃಕೋದರ ಅಂತ ಹೆಸರು. ವೃಕೋದರ ಅಂತ ಹೇಳಿದರೆ ಎಷ್ಟು ತಿಂದರೂ ಕೂಡ ಅದು ಸುಟ್ಟಾಗ್ತದಲ್ಲ, ಅದೇ ರೀತಿ ಎಷ್ಟು ಶತ್ರುಗಳಿದ್ದರೂ ಸುಟ್ಟಾಕುವಂತಹ ಅಥವಾ ಅವರನ್ನು ಮುಗಿಸಿಬಿಡುವಂತಹ ಅಪಾರ ಬಲಿಷ್ಠನಾದ ಭೀಮಸೇನ ಹೇಳಿದ. ಇತಿ ರೀತಿ ಧರ್ಮರಾಜ ಆ ರೀತಿ ಹೇಳಲು ಭೀಮಸೇನನೇ ಉತ್ತರ ಕೊಟ್ಟ. ಯದೀಯ ನೇತ್ರಕ, ಯಾರ ವಿಷಯ ಮಾತಾಡ್ತಾ ಇದ್ದೀರಿ ಅಣ್ಣ ಅಂತ ಹೇಳಿದ್ರೆ ಯುಧಿಷ್ಠಿರನಿಗೆ ಯಾರು ಭೀಮಸೇನ ಹೇಳುವಂಥದ್ದು, ಅಣ್ಣ ನೀವು ಯಾಕೆ ಈ ಥರ ಮಾತಾಡ್ತೀರಿ, ನೀವು ಯಾರ ವಿಷಯ ಮಾತಾಡ್ತೀರಿ ಅಂತ ಹೇಳಿದರೆ, ಯದೀಯ ನೇತ್ರಕ
ಯಾರ ಯದೀಯ ಯಾರ, ಮದೀಯ ಅಂದರೆ ನನ್ನ, ಯದೀಯ ಅಂದರೆ ಯಾರ, ತ್ವದೀಯ ಅಂದರೆ ನಿನ್ನ, ಮದೀಯ ತ್ವದೀಯ, ತದೀಯ ಅಂದರೆ ಅವನದ್ದು. ಸೊ ಯದೀಯ ಅಂತೇಳಿದರೆ ಯಾರದ್ದು, ಯಾರ ನೇತ್ರಕ, ನೇತ್ರಕ ಅಂತೇಳಿದರೆ ನೇತಾರ, ನಾವು ನಮಗೆಲ್ಲ ಗೊತ್ತಿದೆಯಲ್ಲ ಮಂತ್ರಿಗಳೆಲ್ಲ ನೇತಾರರು. ಸೊ ನೇತೃಕ ಅಂತೇಳಿದರೆ ಯಾರ ನೇತೃತ್ವದಲ್ಲಿ, ಯಾರ ಭಗವಂತನಿಗಾಗುವಾಗ ನೇತೃತ್ವ ಅಂತಲ್ಲ, ಪ್ರೇರಣೆ, ಭಗವಂತ ಖಾಲಿ ಸಂಕಲ್ಪ ಮಾತ್ರ ಮಾಡೋದು. ಸೊ ಭಗವಂತನ ಸಂಕಲ್ಪ ನಮಗೆ ಒಲವಿನ ಕಡೆ ಇದ್ದರೆ ಎಲ್ಲ ಕೆಲಸ ಆಗ್ತದೆ. ಅದೇ ಥರ ಯದೀಯ ನೇತೃಕ, ಯಾರ ಪ್ರೇರಣೆಯಿಂದ, ರಮಾ ಲಕ್ಷ್ಮೀದೇವಿ, ವಿರಂಚ ಅಂತ ಹೇಳಿದ್ರೆ ಬ್ರಹ್ಮದೇವರು, ಶರ್ವ ಅಂದರೆ ರುದ್ರದೇವರು, ಪೂರ್ವಕಾಹ, ಪೂರ್ವಕ ಅಂದರೆ ಮೊದಲಾದ, ಇಂದ್ರನೇ ಮೊದಲಾದ ಎಲ್ಲ ದೇವತೆಗಳು, ಲಕ್ಷ್ಮೀದೇವಿಯಿಂದ ಹಿಡಿದು ರುದ್ರದೇವರು, ಬ್ರಹ್ಮದೇವರು, ಇಂದ್ರದೇವರು ಎಲ್ಲ ದೇವತೆಗಳು ಯದಿಯ ನೇತ್ರಕ, ಯಾರ ಪ್ರೇರಣೆಯಿಂದ ಏನು ಮಾಡ್ತಾರೆ, ವಶೇಚ ಯಸ್ಯ ತದ್ ಬಲಂ ಅಂತೇಳಿದರೆ ಅವರೆಲ್ಲ ಅವ್ರದ್ದು ಏನು ಕೆಲಸ, ಲಕ್ಷ್ಮೀದೇವಿ ಎಷ್ಟು ಕೆಲಸ ಮಾಡ್ತಾಳೆ, ಎಲ್ಲ ಸೃಷ್ಟಿ ನೋಡ್ಕೊಳ್ಳೋದವಳೆ, ಪಾಲನೆ ನೋಡ್ಕೊಳ್ಳೋದವಳೆ, ಸಂಹಾರ ನೋಡ್ಕೊಳ್ಳೋದವಳೆ, ಆಮೇಲಿಂದ ಸೃಷ್ಟಿಗೆ ಅವಳಿಗೆ ಯಾರು ಅವಳ ಸೇವೆ ಮಾಡ್ತಾರೆ, ಬ್ರಹ್ಮ, ಆಮೇಲೆ ಸಂಹಾರದಲ್ಲಿ ರುದ್ರದೇವರು ಸೇವೆ ಮಾಡ್ತಾರೆ. ಸೊ ಇಂದ್ರದೇವರು ದೇವಲೋಕ ನೋಡ್ಕೊಳ್ತಾರೆ. ಇದೆಲ್ಲ ಅವರೆಲ್ಲ ಕೆಲಸ ಮಾಡ್ತಾರಲ್ವ, ಅವರವರ ಕೆಲಸ. ಇದೆಲ್ಲ ಕೆಲಸ ಅವರು ಮಾಡಬೇಕಿದ್ರೆ ಅವರಿಗೆ ಯಾರ ಪ್ರೇರಣೆಯಿಂದ ಮಾಡ್ತಾರೆ ಅಂತ ಹೇಳಿದರೆ ಯದಿಯ ನೇತ್ರಕ, ಯಾವ ಭಗವಂತನ ಪ್ರೇರಣೆಯಿಂದ ಇವರೆಲ್ಲ ಕೆಲಸ ಮಾಡಿಕೊಂಡು ಹೋಗ್ತಾರೋ, ವಶೇಚ ಯಸ್ಯ ತತ್ ಬಲಂ, ವಶೇಚ ಯಸ್ಯ ತತ್ ಬಲಂ ಸುರಾಸುರೋ ಉರಗಾದಿನ, ಭಗವಂತನ ಬಲ ಎಷ್ಟು ಅಂತ ಹೇಳಿದರೆ ತತ್ ಬಲಂ, ಆ ಭಗವಂತನ ಬಲ ಅದು ಎಷ್ಟು ಅಂತೇಳಿದರೆ, ಸೊ ಸುರ ಅಸುರ ಉರಗಾದಿನ, ಎಲ್ಲ ದೇವತೆಗಳ ಬಲ, ಎಲ್ಲ ಅಸುರರ ಬಲ, ಸುರ ಅಸುರ ಎಲ್ಲ ದೇವತೆಗಳು, ಎಲ್ಲ ರಾಕ್ಷಸರು, ಉರಗಾದಿನ, ಉರಗ ಅಂದರೆ ಸರ್ಪ, ನಾಗಲೋಕದಲ್ಲಿರುವಂಥ ಎಲ್ಲ ಸರ್ಪಗಳು ಬಂದರೂ ತತ್ ಬಲಂ ವಶೇಚ ಯಸ್ಯ, ಈ ಎಲ್ಲ ಬಲ ಭಗವಂತನ ಎದುರುಗಡೆ ಇದು ಯಾವುದು ಲೆಕ್ಕಕ್ಕೆ ಇಲ್ಲ. ವಶೇಚ ಯಸ್ಯ, ಇದು ಎಲ್ಲ ಬಲ ಇವರೆಲ್ಲ ಒಟ್ಟಾಗಿ ಮೈ ಮೇಲೆ ಬಿದ್ದರೂ ಭಗವಂತನನ್ನು ಏನೂ ಮಾಡಲಿಕ್ಕಾಗೋದಿಲ್ಲ. ಭಗವಂತ ಸಂಕಲ್ಪ ಮಾತ್ರದಿಂದ ಅವರಷ್ಟನ್ನು ತನ್ನ ಅಧೀನ ಮಾಡಿಕೊಂಡು ಬಿಡ್ತಾನೆ. ಅಷ್ಟು ಜನರನ್ನು ಬೇಕಾದರೆ ಸಂಹಾರ ಮಾಡಿಬಿಡ್ತಾನೆ, ಒಂದು ನಿಮಿಷದೊಳಗೆ ಇಡೀ ಪ್ರಳಯ ಮಾಡಿಬಿಡ್ತಾನೆ. ಸೊ ಅಂದರೆ ವಶೇಚ ಯಸ್ಯ, ವಶೇ ಅಂದರೆ ಅವನ ಅಧೀನ, ಯಸ್ಯ ವಶೇ ತತ್ ಬಲಂ, ಯಾರ ವಶದಲ್ಲಿ ಈ ಎಲ್ಲ ಬಲ ಇದೆಯೋ, ಯಾವ ಬಲ ಇದು, ಎಲ್ಲ ದೇವತೆಗಳು, ಎಲ್ಲ ರಾಕ್ಷಸರು, ಎಲ್ಲ ಉರಗಾದಿಗಳು ಒಟ್ಟಿಗೆ ಬಂದರೂ ಕೂಡ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದು ರಾಮಾಯಣದಲ್ಲಿ ಶ್ರೀರಾಮ ಕೂಡ ಇದೇ ಮಾತಾಡ್ತಾನೆ. ಇಲ್ಲಿ ಕೃಷ್ಣ ಮಾತಾಡೋದಲ್ಲ, ಇಲ್ಲಿ ಮಾತಾಡೋದು ಭೀಮಸೇನ, ಅಲ್ಲಿ ಶ್ರೀರಾಮನೇ ಮಾತಾಡ್ತಾನೆ ರಾಮಾಯಣದಲ್ಲಿ. ನೆನಪಿರ್ಬೇಕು ನಿಮಗೆ. ಏನಂತ ಹೇಳಿದರೆ, ವಿಭೀಷಣ ಬಂದ, ಅಲ್ಲಿ ರಾವಣ ಅವನನ್ನು ಓಡಿಸ್ತಾನೆ. ವಿಭೀಷಣ ಅಂತ ರಾವಣ ಯಾಕೆ ಓಡಿಸ್ತಾನೆ ಅಂತ ಹೇಳಿದರೆ, ಅವನು ಹೇಳ್ತಾನೆ ಸೀತಾ ಮಾತೆ ಅಂತ ಹೇಳಿದರೆ ಅವನು ಲಕ್ಷ್ಮೀದೇವಿ, ಶ್ರೀರಾಮ ಅಂತ ಹೇಳಿದರೆ ಅವನು ಸಾಕ್ಷಾತ್ ಭಗವಂತ. ಸೊ ನೀನು ಲಕ್ಷ್ಮೀದೇವಿಯನ್ನು ಹಿಡ್ಕೊಂಡು ಬಂದಿದ್ದಿ, ಸೀತೆ ಅಂತ ತಿಳ್ಕೊಂಡು ನೀನು ಎಂಥ ಒಂದು ದೊಡ್ಡ ತಪ್ಪು ಮಾಡಿದೀಯ ಅಂತ ಹೇಳಿದರೆ, ಭಗವಂತನ ಒಂದು ಕೆಂಗಣ್ಣಿಗೆ ನೀನು ಪಾತ್ರನಾಗಿದ್ದಿ. ಭಗವಂತ ನಿನ್ನನ್ನು ಬೇಕಾದರೆ ಸುಟ್ಟು ಬಿಡ್ಬೋದು. ನಿನ್ನನ್ನು ಏನು ತಿಳ್ಕೊಂಡಿದ್ದೀಯ, ನೀನು ಏನು ಯಾವ ಲೆಕ್ಕವೂ ಇಲ್ಲ ಭಗವಂತನ ಎದುರು ಅಂತ ಹೇಳಿದಾಗ ರಾವಣನಿಗೆ ಸಿಟ್ಟು ಬಂದುಬಿಡ್ತು. ಇನ್ಯಾರಾದರೂ ಹೇಳಿದರೆ ಈಗಲೇ ಮುಗಿಸಿಬಿಡ್ತಿದ್ದೆ ನಾನು ಅವನನ್ನು, ಅಂದರೆ ನಾನು ಕೊತ್ತಿಗೆ ಹಿಸುಕಿ ಕೊಂದು ಬಿಡ್ತಿದ್ದೆ. ಆದರೆ ನೀನು ನನ್ನ ಅಣ್ಣನ ತಮ್ಮನ ವಿಭೀಷಣ, ಆದ್ದರಿಂದ ನಿನ್ನ ಸಹೋದರ ಆದ ಕಾರಣ ನಿನ್ನನ್ನು ಜೀವಂತ ಬಿಡ್ತಾ ಇದ್ದೇನೆ, ನೀನು ಹೋಗು, ನಿನ್ನ ಜೀವ ನಿನಗೆ ಉಳಿಸ್ಕೋಬೇಕಿದ್ರೆ ಎಲ್ಲಾದರೂ ಹೋಗಿ ಹಾಳಾಗಿ ಹೋಗು ಅಂತ ಹೇಳಿದಾಗ ವಿಭೀಷಣ ಸೀದಾ ಶ್ರೀರಾಮನ ಹತ್ರ ಬರ್ತಾನೆ. ಶ್ರೀರಾಮನ ಹತ್ರ ಬಂದ ಕೂಡಲೇ ಸುಗ್ರೀವಾದಿಗಳೆಲ್ಲ ಹೆದರಿಬಿಟ್ರು.
ಯಾಕಂದರೆ ಇವನು ರಾವಣನ ಕಡೆಯಿಂದ ಬಂದವನು. ಇವನು ಎಲ್ಲಿಗೆ ಬೇಹುಗಾರಿಕೆ ಅಂದರೆ ಗೂಢಚಾರನಾಗಿ ಬಂದಿದ್ದಾನೋ, ಎಲ್ಲ ನಮ್ಮನ್ನೆಲ್ಲ ತಿಳ್ಕೊಂಡು ಆಮೇಲೆ ಯುದ್ಧ ಮಾಡಲಿಕ್ಕೆ ಬಂದಿದ್ದಾನೋ, ಅಥವಾ ನಮಗೇನೋ ವಿಷ ಹಾಕಿ ಕೊಂದುಬಿಡ್ತಾನೋ. ಯಾಕಂದರೆ ಶತ್ರುಪಾಳ್ಯದಿಂದ ಬಂದವನು ವಿಭೀಷಣ. ಆದ್ದರಿಂದ ಇವನನ್ನು ನಾವು ಸೇರಿಸಿಕೊಳ್ಳುವುದು ಬೇಡ ಅಂತ ಅವರೆಲ್ಲ ಶ್ರೀರಾಮನಿಗೆ ಏನು ಮಾಡ್ತಾರೆ, ಬೇಡಿಕೊಳ್ತಾರೆ. ಭಗವಂತ ಇವನನ್ನು ಸೇರಿಸಿಕೊಳ್ಳುವುದು ಬೇಡ, ಈ ವಿಭೀಷಣನನ್ನು ಸೇರಿಸಿಕೊಳ್ಳುವುದು ಬೇಡ ಅಂತ ಹೇಳಿದಾಗ ಯಾರು ಶ್ರೀರಾಮ ಯಾರನ್ನು ನೋಡ್ತಾನೆ ಅಂತ ಹೇಳಿದರೆ ಹನುಮಂತನನ್ನು ನೋಡ್ತಾನೆ. ಹನುಮಂತ ಹೇಳ್ತಾನೆ, ಭಗವಂತ ಈ ವಿಭೀಷಣ ಇವನು ಸ್ವಭಾವತಃ ಬಹಳ ಒಳ್ಳೆಯವನು, ನಿಮ್ಮ ದೊಡ್ಡ ಭಕ್ತ, ಆದ್ದರಿಂದ ಏನೂ ತೊಂದರೆ ಇಲ್ಲ, ಸೇರಿಸಿಕೊಳ್ಬೋದು ಅಂತ. ಆವಾಗ ಶ್ರೀರಾಮಚಂದ್ರ ಹೇಳುವುದು, ಆ ಹೆದರಿದವರಿಗೆಲ್ಲ ಕುರಿತು, ನೀವು ಏನು ಭಯಪಡುವಂಥ ಅವಶ್ಯಕತೆ ಇಲ್ಲ. ವಿಭೀಷಣಂದು ಬಿಡಿ, ಈ ರಾವಣನ ಇಡೀ ಸೈನ್ಯ ಅಂತೇಳಿದರೆ, ರಾವಣ ಅನ್ನುವಂಥ ಒಬ್ಬ ರಾಕ್ಷಸ ರಾಜ. ಅದು ಹಾಗೆ ಎಷ್ಟು ರಾಕ್ಷಸ ರಾಜರು ಇದ್ದಾರೋ ಏನೋ, ಆ ಎಲ್ಲ ರಾಕ್ಷಸರು, ಎಲ್ಲ ದೇವತೆಗಳು, ಎಲ್ಲ ಮನುಷ್ಯರು, ಎಲ್ಲ ಕಪಿಗಳು, ಎಲ್ಲ ಪ್ರಾಣಿಗಳು, ಇಲ್ಲಿ ಈ ಚರಾಚರ ಜಗತ್ತಿನಲ್ಲಿರುವಂಥ ಎಲ್ಲರೂ ನನ್ನ ಮೇಲೆ ಯುದ್ಧಕ್ಕೆ ಬಂದರೂ ಅವರು ನನ್ನನ್ನು ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಶ್ರೀರಾಮ ಹೇಳಿಬಿಡ್ತಾರೆ. ಯಾಕೆ ಹೆದರ್ತೀರಿ ನೀವು ಅಂತೇಳಿದರೆ ಅವರಿಗೆಲ್ಲ ಯೋಚನೆ ಆಗಿರಬೇಕು. ಅಂದರೆ ಭಗವಂತ ಏನು ಹೇಳ್ತಾ ಇದ್ದಾರೆ, ಸಮಸ್ತ ಸುರ ಅಸುರ ಉರಗಾದಿನಾಂ, ಎಲ್ಲ ಸುರರು ಅಸುರರು ಮನುಷ್ಯರು, ಉರಗ ಅಂತೇಳಿದರೆ ಸರ್ಪಗಳು, ಆಮೇಲೆ ಎಲ್ಲ ಪ್ರಾಣಿಗಳು ಪಕ್ಷಿಗಳು ಚರಾಚರ ಎಲ್ಲ ತನ್ನ ಮೇಲೆ ಎರಗಿ ಬಂದರೂ ಭಗವಂತನನ್ನು ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿದರೆ, ಇದನ್ನು ಭೀಮಸೇನ ಧರ್ಮರಾಜನಿಗೆ ಹೇಳ್ತಾ ಇದ್ದಾನೆ. ಅಣ್ಣ, ನೀವು ಏನು ತಿಳ್ಕೊಂಡಿದ್ದೀರಿ, ಶ್ರೀಕೃಷ್ಣ ಭಗವಂತ ಅಂದರೆ ಈ ಶ್ರೀಕೃಷ್ಣ ಅಂತ ಹೇಳಿದರೆ ನಮಗೆ ಏನಂತ ಹೇಳಿದರೆ, ನಮಗೆ ಅತ್ತೆ ಮಗ ಅಂತ ಒಂದು ಸಲುಗೆ, ನಮ್ಮ ಅತ್ತೆ ಮಗ ಶ್ರೀಕೃಷ್ಣ ಅಂತ. ಆದರೆ ಶ್ರೀಕೃಷ್ಣ ಅಂತೇಳಿದರೆ ಯಾರು ಅಂತ ನೀವು ಒಂದು ನಿಮಿಷ ಯೋಚನೆ ಮಾಡಿದರೆ, ಕಣ್ಣು ಮುಚ್ಚಿ ಯೋಚನೆ ಮಾಡಿ, ನಿಮಗೆ ಗೊತ್ತಾಗ್ತದೆ ಭಗವಂತ ಅಂದರೆ ಯಾರು ಅಂತ ಹೇಳಿದರೆ, ಯಾರ ಪ್ರೇರಣೆಯಿಂದ ಲಕ್ಷ್ಮೀದೇವಿ ಕೆಲಸ ಮಾಡ್ತಾಳೆ, ಬ್ರಹ್ಮದೇವರು ಕೆಲಸ ಮಾಡೋದು, ರುದ್ರದೇವರು ಕೆಲಸ ಮಾಡೋದು, ಎಲ್ಲ ದೇವತೆಗಳು ಕೆಲಸ ಮಾಡೋದು ಈ ಭಗವಂತನ ಪ್ರೇರಣೆ. ಆ ಪ್ರೇರಣೆ ಒಂದು ನಿಮಿಷಕ್ಕೆ ನಿಲ್ಲಿಸಿಬಿಟ್ರೆ ಅವರೆಲ್ಲ ನಿಂತು ಬಿಡ್ತಾರೆ, ಇಡೀ ಜಗತ್ತು ನಿಂತು ಬಿಡ್ತದೆ. ಒಂದು ಚೂರು ಯಾವ ಕೆಲಸವೂ ಆಗೋದಿಲ್ಲ, ನಿಂತು ಬಿಡ್ತದೆ. ಭಗವಂತನ ಪ್ರೇರಣೆ ಇಲ್ಲ ಅಂತ ಹೇಳಿದರೆ ಯಾರೂ ಕೆಲಸ ಮಾಡುವಾಗಿಲ್ಲ. ಸೊ ಇವರನ್ನೆಲ್ಲ ಕೆಲಸ ಮಾಡುವಂಥ ಅಂತೇಳಿದರೆ ಇವರೆಲ್ಲರೂ ಭಗವಂತನ ಅಧೀನ, ಭಗವಂತ ಒಬ್ಬನೇ ಸ್ವತಂತ್ರ ಅಂತ ಹೇಳಿದಾಗ ಆಯಿತು. ಆಮೇಲಿಂದ ಎಷ್ಟು ಬಲ ಇದೆ ಭಗವಂತನಿಗೆ ಅಂತ ಹೇಳಿದರೆ, ಸುರಾಸುರ ಉರಗಾದೀನಾಂ ತತ್ ಬಲಂ ಯಸ್ಯ ವಶೆ, ಯಾರ ಅಧೀನ, ಈ ಎಲ್ಲ ಬಲವೂ ಭಗವಂತನ ಅಧೀನ ಇರುವಂಥದ್ದು. ಅಂದರೆ ಭಗವಂತನ ಹತ್ರ ಅಚಿಂತ್ಯ ಶಕ್ತಿ ಇದೆ, ಸರ್ವಶಕ್ತಿ ಇರುವಂಥ ಭಗವಂತ. ಅಂಥ ಭಗವಂತ ಸ ಏಷ ಕೇಶವ ಪ್ರಭು ಅಂತೇಳಿದರೆ, ನೀವು ಯಾರ ಕೃಷ್ಣನನ್ನು ನೋಡ್ತಾ ಇದ್ದೀರೋ, ಸ ಏಷ ಈ ಭಗವಂತ ಕೃಷ್ಣ, ಯಾರನ್ನು ನೀವು ನೋಡ್ತಾ ಇದ್ದೀರೋ ನಿಮ್ಮ ಎದುರುಗಡೆ ಇರುವಂಥ ಕೃಷ್ಣ, ಕೇಶವ ಅಂತೇಳಿದರೆ, ಕ ಅಂದರೆ ಬ್ರಹ್ಮದೇವರು, ಈಶ ಅಂದರೆ ರುದ್ರದೇವರು, ಇಬ್ಬರಿಗೂ ಪ್ರವರ್ತಕ ಅಂತ. ನಿನ್ನೆ ಒಂದು ಸ್ವಾಮಿಗಳದ್ದು ನಾನು ಇದು ಪ್ರವಚನ ಕೇಳ್ತಾ ಇದ್ದೆ, ಆವಾಗ ಅವರು ಇನ್ನೂ ಒಂದು ಸೇರಿಸಿದರು, ಪೇಜಾವರ ಸ್ವಾಮಿಗಳೇ ಅಂತೇಳಿದರೆ, ಕ ಅಂದರೆ ಬ್ರಹ್ಮ, ಈ ಅಂತೇಳಿದರೆ ಲಕ್ಷ್ಮೀದೇವಿಗೊಂದು ಹೆಸರಿದೆ ಈ ಅಂತ. ಸೊ ಲಕ್ಷ್ಮೀದೇವಿ, ಈಶಾ, ಆಮೇಲೆ ರುದ್ರದೇವರು. ಹಾಗಾದರೆ ಬ್ರಹ್ಮದೇವರು, ರುದ್ರದೇವರು, ಲಕ್ಷ್ಮೀದೇವಿ, ಈ ಮೂರೂ ಜನರಿಗೂ ಪ್ರವರ್ತಕ ಯಾರು ಅಂತ ಹೇಳಿದ್ರೆ ಭಗವಂತ. ಅದನ್ನೇ ಇಲ್ಲಿ ಹೇಳಿದ್ದು ರಮಾ ವಿರಿಂಚ ಶರ್ವ ಅಂತ ಹೇಳಿದ್ರೆ ಅದೇ ಲಕ್ಷ್ಮೀದೇವಿ, ಬ್ರಹ್ಮದೇವರು, ರುದ್ರದೇವರು. ಈ ಮೂರು ಜನಕ್ಕೂ ಕೇಶವ ಅಂತೇಳಿದರೆ ಪ್ರವರ್ತಕ ಅಂತೇಳಿದರೆ ಅವರಿಗೆ ಪ್ರೇರಣೆ ಕೊಡುವವನು. ಅವರು ಕೆಲಸ ಮಾಡಬೇಕಿದ್ದರೆ ಭಗವಂತನ ಪ್ರೇರಣೆ ಇಲ್ಲದಿದ್ದರೆ ಅವರು ಕೆಲಸ ಮಾಡುವಂಗಿಲ್ಲ. ಸೊ ಅವರು ಮೂರೂ ಜನರು ಭಗವಂತನ ಅಧೀನ ಅಂತೇಳಿದರೆ ಎಲ್ಲ ಜಗತ್ತನ್ನು ನಡೆಸುವಂಥ ಈ ಮೂರೂ ಜನರಿಗೆ ಭಗವಂತ ಪ್ರವರ್ತಕ, ಭಗವಂತನು ಪ್ರೇರಕ. ಸೊ ಅಂತಹ ಪ್ರಭು ಯಾರು, ಈ ಶ್ರೀಕೃಷ್ಣ ಅಂತೇಳಿದರೆ ಸಾಕ್ಷಾತ್ ಭಗವಂತ ಪ್ರಭು. ಈಗ ನೀವೊಂದು ಯೋಚನೆ ಮಾಡಿದರೆ ಧರ್ಮರಾಜನಿಗೆ ಏನು ಹೇಳಿದ್ದು ಭೀಮಸೇನ ಅಂತ. ಹಾಗಾದರೆ ಇಂಥ ಭಗವಂತ ಎಲ್ಲಿ, ಆಮೇಲಿಂದ ಕ್ವಾಚ ಅಸ್ಯ ಬಾಹ್ರದ್ರಥಃ
ಅಂತೇಳಿದರೆ ಈ ಭಗವಂತನ ಎದುರುಗಡೆ ಆ ಬಾರದ್ರಥ ಅಂತೇಳಿದರೆ ಬೃಹದ್ರಥನ ಮಗನಾದ 2 ಪೀಸು ಅವನು ಬಾರ್ಹದ್ರಥ ಅಂದರೆ ಅವು 2 ಪೀಸ್ ಆಗುವವನು, ಅವನು 2 ಸೀಳಾಗಿ ಹೋಗ್ತಾನೆ ಈಗ ಅಂತ ಬಾರದ್ರಥ. ಕ್ವಚ ಅಸ್ಯ, ಕ್ವ ಅಂತೇಳಿದರೆ ಎಲ್ಲಿ ಭಗವಂತನ ಎದುರುಗಡೆ ಅವನು ಎಲ್ಲಿ, ಅವನೊಂದು ಹುಳು ಅಂತ ಭೀಮಸೇನ ಹೇಳ್ತಾ ಇದ್ದಾನೆ ಧರ್ಮರಾಜನಿಗೆ. ನಾವು ಯಾರನ್ನು ಕೊಲ್ಲಿಕ್ಕೆ ಹೋಗ್ತೇವೋ ಈ ಭಗವಂತನ ಎದುರುಗಡೆ ಅವನೊಂದು ಹುಳು. ಅಂದರೆ ಎಲ್ಲಿ ಭಗವಂತನ ಅಪಾರ ಶಕ್ತಿ, ಎಲ್ಲಿ ಈ ಬಾರದ್ರಥ ಇದ್ದಾನಲ್ಲ ಜರಾಸಂಧ, ನಾವೇನು ತಿಳ್ಕೊಂಡಿದ್ದೇವೆ ಅವನು ಮಹಾಕ್ರೂರಿ, ಎಲ್ಲ ಅವನು 25 ಅಕ್ಷೋಹಿಣಿ ಸೈನ್ಯ ಇದೆ, ಹಾಗೆ ಇದೆ ಹೀಗಿದೆ, ಎಲ್ಲ ರಾಜರು ಅವನು ಹೇಳಿದಾಗಿದ್ದಾರೆ, ಅವನೊಟ್ಟಿಗೆ ಬರ್ತಾರೆ ಯುದ್ಧಕ್ಕೆ, ಎಲ್ಲ ಸರಿ. ಆದರೆ ಈ ಭಗವಂತನ ಅಗಾಧ ಶಕ್ತಿಯ ಎದುರುಗಡೆ ಅವನೊಂದು ಹುಳು ಅಂತ. ಇಡೀ ಅವನ ಶಕ್ತಿ ಅನ್ನುವಂಥದ್ದು ಒಂದು ಹುಳ ಇದ್ದಾಗೆ. ಏನಾಗ್ತದೆ, ಹುಳ ಬಂದು ದೀಪದ ಇದು ಮಾಡಿದರೆ ದೀಪಕ್ಕೆ ಏನಾದರೂ ಮಾಡಲಿಕ್ಕಾಗುತ್ತಾ? ಅದೇ ಸತ್ತು ಹೋಗ್ತದೆ, ಹುಳವೇ ಸತ್ತು ಹೋಗ್ತದೆ. ಇದು ದೊಡ್ಡ ದೀಪವು, ಇದು ಎಂಥ ದೀಪ ಅಂದರೆ ಇದು ಬೃಹತ್ ದೀಪ ಇದು. ಸೊ ಇದರ ಹತ್ತಿರ ಬಂದ ಈ ಸಣ್ಣ ಹುಳು ಸತ್ತು ಹೋಗ್ತದೆ ಅಂತೇಳಿದರೆ ನೀನು ಯುಧಿಷ್ಠಿರ ಅಣ್ಣ, ನೀನು ಯೋಚನೆ ಮಾಡಲಿಲ್ಲ, ನೀನು ಯೋಚನೆ ಮಾಡದೆ ನೀನು ಹೇಳಿಬಿಟ್ಟೆ ಕೃಷ್ಣನಿಗೆ, ನೀನು ಮಥುರೆಯನ್ನು ಬಿಟ್ಟ ದ್ವಾರಕಕ್ಕೆ ಹೋದದ್ದು ಯಾಕೆ ಅಂತ ಎಂಥ ಮಾತಾಡಿಬಿಟ್ಟೆ ನೀನು ಅಂತೇಳಿದ್ರೆ ಭೀಮಸೇನ ಹೇಳ್ತಾನೆ, ಭಗವಂತನ ಬಗ್ಗೆ ಯಾರೇ ಮಾತಾಡಿದರೂ ಕೂಡ ತಾನು ಸುಮ್ಮನಿರುವುದಿಲ್ಲ. ಯಾಕಂತ ಹೇಳಿದ್ರೆ ವಾಯುದೇವರು ಪ್ರಥಮೋ ಹನುಮನ್ನಾಮ ದ್ವಿತೀಯೋ ಭೀಮಯೇಮಚ ಪೂರ್ಣ ಪ್ರಜ್ಞೆ ತೃತೀಯಸ್ತು ಭಗವತ್ ಕಾರ್ಯಸಾಧಕ ಅಂತ. ಅಂದರೆ ದೇವರ ಕೆಲಸವನ್ನು ಮಾಡಿಕೊಡುವವರು, ಅಂದರೆ ಅಂಥ ಮಹಾನ್ ಸೇವೆ ಮಾಡುವಂಥ, ಮಹಾನ್ ಭಕ್ತಿ ಮಾಡುವಂಥ 3 ಅವತಾರ ಹನುಮಂತ, ಭೀಮ ಮತ್ತು ಮಧ್ವಾಚಾರ್ಯರ ಈ 3 ಅವತಾರ. ಸೊ ಭೀಮಸೇನ ಭಗವಂತನ ಬಗ್ಗೆ ಯಾರೇ ಮಾತಾಡಲಿ, ಯುಧಿಷ್ಠಿರ ಮಾತಾಡಿದರು, ಅಣ್ಣ ಮಾತಾಡಿದರು, ಅಣ್ಣನಿಗೆ ಬುದ್ಧಿ ಹೇಳಿಬಿಡ್ತಾನೆ ಯಾರು, ಭೀಮಸೇನ. ಯಾಕಂತೇಳಿದರೆ ಭಗವಂತನನ್ನು ಅಷ್ಟು ಚೆನ್ನಾಗಿ ತಿಳ್ಕೊಂಡಿರುವಂಥ, ಭಗವಂತನನ್ನು ಅಷ್ಟು ಚೆನ್ನಾಗಿ ಸೇವೆ ಮಾಡುವಂಥ, ಭಗವಂತನನ್ನು ತನ್ನ ಹೃದಯದಲ್ಲಿ ಇಟ್ಕೊಂಡಿರುವಂಥ ಭೀಮಸೇನ ಭಗವಂತನ ಬಗ್ಗೆ ಒಂದು ಮಾತು ಈ ರೀತಿ ಕೇಳಲಿಕ್ಕೆ ಇಷ್ಟಪಡದೆ ಹೇಳಿಬಿಡ್ತಾನೆ, ಏನಂತ ಎಣಿಸ್ಕೊಂಡಿದ್ದೀಯ ಅಣ್ಣ, ನೀನು ಯಾರ ಬಗ್ಗೆ ಮಾತಾಡಿದಿ ಅಂತ ಹೇಳ್ತಾನೆ. ಸೊ ಇದಕ್ಕೆ ಏನು ಹೇಳ್ತಾರೆ ಪ್ರಭಂಜನಾಚಾರ್ಯ ಅಂದರೆ, ಹೀಗೆ ಧರ್ಮರಾಜ ಹೇಳಲು ನಾನು ಕಳಿಸಿಕೊಡುವುದೇ ಇಲ್ಲ ಅಂತೇಳಿ ಆಗ ಭೀಮಸೇನ ಶತ್ರುಗಳೆಂಬ ಅರಣ್ಯಕ್ಕೆ, ಅಂದರೆ ಶತ್ರುಗಳೆಂಬ ಅರಣ್ಯಕ್ಕೆ ಅರಿಕಕ್ಷ, ಶತ್ರುಗಳೆಂಬ ಅರಣ್ಯಕ್ಕೆ ಕಾಡ್ಗಿಚ್ಚಿನಂತಹ ಅಂದರೆ ಕಾಡ್ಗಿಚ್ಚು ಆ ಅರಣ್ಯವನ್ನು 1 ನಿಮಿಷದೊಳಗೆ ಹೇಗೆ ತಿಂದು ಬಿಡ್ತದೆ. ಸೊ ಅರಿಕಕ್ಷ ಭುಕ್ ಅಂತೇಳಿದರೆ ಶತ್ರುಗಳೆಂಬ ಅರಣ್ಯಕ್ಕೆ ಕಾಡ್ಗಿಚ್ಚಿನಂತಹ ಭೀಮಸೇನ ಮತ್ತೆ ಹೇಳಿದ, ಅಣ್ಣ ಏನಂತೇಳಿದರೆ ನೀ ಯಾರ ಬಗ್ಗೆ ಮಾತಾಡ್ತಾ ಇದ್ದಿ, ಈ ಶ್ರೀಕೃಷ್ಣನಾದರೋ ಮಹಾಲಕ್ಷ್ಮಿ, ಬ್ರಹ್ಮ, ರುದ್ರದೇವರು ಎಲ್ಲರಿಗೂ ಈ ಭಗವಂತನ ಪ್ರೇರಣೆಯಿಂದಲೇ ಜಗತ್ತನ್ನವರು ರಕ್ಷಿಸ್ತಾರೆ, ಪಾಲಿಸ್ತಾರೆ. ಅವರೆಲ್ಲರ ಬಲವು ಅವರೆಲ್ಲರ ಬಲ ಅಂತೇಳಿದರೆ ಎಲ್ಲ ಅಸುರರು ಅಂದರೆ ಈ 3 ಜನ ಅವರು ಸುರರಲ್ಲೇ ಬಂದುಬಿಟ್ರಲ್ಲ, ಎಲ್ಲ ಸುರರು, ಎಲ್ಲ ಅಸುರರು, ಎಲ್ಲ ಸರ್ಪಾದಿಗಳು, ಎಲ್ಲ ಬಲವೂ ಕೂಡ ಈ ಭಗವಂತನ ಅಧೀನ. ಅವರೆಲ್ಲ ಭಗವಂತ ಹೇಳಿದಾಗೆ ಕೇಳಬೇಕು. ಅಂತಹ ಬಲಿಷ್ಠ ಭಗವಂತ, ಅಂತಹ ಬ್ರಹ್ಮ, ರುದ್ರ, ಲಕ್ಷ್ಮೀದೇವಿ ಎಲ್ಲರಿಗೂ ಪ್ರವರ್ತಕನಾದ ಶ್ರೀಹರಿಯೇ ಈ ಕೃಷ್ಣ. ಇವನ ಮುಂದೆ ಆ ಜರಾಸಂಧ ಎಲ್ಲಿ ಭಗವಂತ, ಎಲ್ಲಿ ಈ ಜರಾಸಂಧ ಅಂತ. ಕ್ವಾ ಅಂದರೆ ಹಾಗೆ ಅರ್ಥ. ಕ್ವಾ ಅಂತೇಳಿದರೆ ಎಲ್ಲಿ ಅಗಾಧವಾದ ಶಕ್ತಿ ಇರುವಂಥ ಭಗವಂತ, ಎಲ್ಲಿ ಈ ಅಲ್ಪ ಶಕ್ತಿಯ ಈ ಹುಳು ಜರಾಸಂಧ ಅಂತ. ಕ್ವಾ ಅಂತೇಳಿದರೆ ಅಷ್ಟು ಅರ್ಥ ಕೊಡ್ತದದು. ಸೊ ಹೀಗೆ ಭೀಮಸೇನನ ಮಾತಿನಲ್ಲಿ ತನ್ನ ಪೂರ್ಣ ಪ್ರಜ್ಞತ್ವ, ಅವನಿಗಿರುವಂಥ ಅಗಾಧವಾದ ಜ್ಞಾನ ಮತ್ತೆ ಸ್ಫುಟಪಟ್ಟಿದೆ. ಕೃಷ್ಣನ ಸಾಮರ್ಥ್ಯವನ್ನು ಸಂದೇಹಿಸಿದ ತತ್ಕ್ಷಣವೇ ಧರ್ಮರಾಜನಿಗೆ ಹೀಗೆ ಉತ್ತರಿಸುವ ಮೂಲಕ ಭೀಮಸೇನ ತಾನು ಎಂದೂ ಕೂಡ ಭಗವಂತನ ಬಗ್ಗೆ ದೋಷಾರೋಪಣೆಯನ್ನು ಸಹಿಸುವವನಲ್ಲ ಎಂಬುದನ್ನು ತಿಳಿಸಿದ್ದಾನೆ. ಶ್ರೀಹರಿಯ ಬಗ್ಗೆ
ಅತ್ಯಂತ ಸ್ಫುಟವಾದ ಪರಿಜ್ಞಾನವನ್ನು ಪ್ರಳಯ ಕಾಲದಲ್ಲಿ ಕೂಡ ವಾಯುದೇವರಿಗೆ ಇರ್ತದೆ ಅನ್ನುವಂಥದ್ದು ವಾಯುದೇವರ ಅಂಥ ಹಿರಿಮೆಯನ್ನು ಹೊಂದಿರುವಂಥ ವಾಯುದೇವರ ಅವತಾರವೇ ಭೀಮ. ಅಂದರೆ ವಾಯುದೇವರ ಜ್ಞಾನ ಹೋಗುದಂತಲೇ ಇಲ್ಲ ಅಂತ. ಯಾವಾಗಲೂ ಆ ಜ್ಞಾನ ಅನ್ನುವಂಥದ್ದು ಸ್ಫುಟವಾಗಿ ಇರ್ತದೆ, ಪ್ರಳಯ ಕಾಲದಲ್ಲಿ ಸ್ಫುಟವಾಗಿ ಇರ್ತದೆ ಅಂತ. ಸೊ ಹೀಗೆ ಬಾರ್ಹದ್ ರಥಃ ಅಂತ ಆ ಶಬ್ದವನ್ನು ಬಿಡಿಸಿ ಹೇಳಿದ ಕಾರಣ ಏನಂತ ಹೇಳಿದರೆ, ಜರಾಸಂಧ ಇನ್ನು ತನ್ನ ಜೀವ ಕಳೆದುಕೊಳ್ಳುವುದು ಖಚಿತ, ಹೆಚ್ಚಿಗೆ ಸಮಯ ಇಲ್ಲ, ಅವನ ಸಮಯ ಮುಗಿದಿದೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾನೆ ಅಂತ ತಿಳ್ಕೊಂಡು, ಸೊ ಅಲ್ಲಿಗೆ ಇಂತಹ ಶುಭ ಸಂದರ್ಭದಲ್ಲಿ ಮಾಸ ಪುರುಷೋತ್ತಮ ಮಾಸದಲ್ಲಿ ಈ ರೀತಿ ಪುರುಷೋತ್ತಮನನ್ನು ಒಂದು ಏನು ಪ್ರಶಂಸೆ ಮಾಡುವಂತಹ, ಅವನ ಬಗ್ಗೆ ಹೇಳುವಂಥ ಸರಿಯಾದ ಜ್ಞಾನವನ್ನು ತಿಳಿಸುವಂತಹ ಇಂತಹ ಭಾಗ್ಯ ಸಿಕ್ಕಿದೆ ನಿಮಗೆ ಕೇಳುವಂಥದ್ದು. ಸೊ ನಿಮ್ಮಿಂದಾಗಿ ನಾನು ಹೇಳುವಂಥದ್ದು. ಸೊ ಹಾಗೆ ಇಲ್ಲಿಗೆ ಇಷ್ಟು ಹೇಳಿ ಇದನ್ನು ಇಲ್ಲಿ ಮುಗಿಸ್ಕೊಳ್ಳೋಣ. ಶ್ರೀಕೃಷ್ಣ ಅರ್ಪಣ ಮಸ್ತು.